ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಈ ಸಂಧ್ಯಾ ವೇಳೆಯಲ್ಲಿ ದೇವರ ವಾಕ್ಯವನ್ನು ಕೇಳುವುದಕ್ಕೋಸ್ಕರವಾಗಿ ನನ್ನ ಆಲಿಸುವಂಥ ಪ್ರಿಯ ದೇವಜನರೇ, ನಮ್ಮ ಕರ್ತನು ಒಳ್ಳೆಯವರಾಗಿದ್ದಾರೆ. ಈ ದಿನಗಳಲ್ಲಿ ನಾವು ಎಲ್ಲ ಸೂಚಕಾರಿಗಳನ್ನು ನೋಡುವವರಾಗಿದ್ದೇವೆ. ಕರ್ತನ ಬರುವಂಥ ಎಲ್ಲ ಸೂಚನೆಗಳನ್ನು ನಾವು ಕಾಣ್ತಾ ಇದ್ದೇವೆ. ನಾವು ನೋಡ್ತೀವಿ, ಲೋಕವು ಸಿದ್ಧವಾಗಿದೆ, ಕರ್ತನ ಬರುವಣಕ್ಕೋಸ್ಕರವಾಗಿ ಇಸ್ರಾಯೇಲ್ ದೇಶ ಸಿದ್ಧವಾಗಿದೆ. ನಾವು ಸಿದ್ಧರಾಗಿದ್ದೇವೆ. ಈ ದಿನಗಳನ್ನ ಪರೀಕ್ಷಿಸಿಕೊಳ್ಬೇಕು. ನಾವು ನೋಡ್ತೇವೆ, ಇಬ್ರಿಯ ಪತ್ರಿಕೆಯಲ್ಲಿ 6ನೇ ಅಧ್ಯಾಯದಲ್ಲಿ 4ನೇ ವಾಕ್ಯ ನೋಡ್ತೇವೆ. ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದಾದ ದಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು, ಮುಂದನ ಯುಗದ ಮಹತ್ವವನ್ನು ಅನುಭವಿಸಿದವರು ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ ಎಂಬುದಾಗಿ. ಪ್ರಿಯ ದೇವಜನರೇ, ನಾವು ರಕ್ಷಣೆ ಹೊಂದಿದ ಮೇಲೆ ಯೇಸು ಕ್ರಿಸ್ತನ ಆ ಕೃಪೆಯನ್ನು ಹೊಂದಿದವರಾಗಿ ಆತನ ಕೃಪಾವರದಲ್ಲಿ ನಾವು ಪಾಲುಗಾರರಾದ ಮೇಲೆ ಮತ್ತೆ ನಾವು ಪಾಪ ಮಾಡಿದರೆ ನಾವು ಆ ದೇವರ ಸಾನ್ನಿಧ್ಯವನ್ನು ನಾವು ಕಳೆದುಕೊಳ್ಳುತ್ತೇವೆ. ಪಾಪ ಮಾಡಿದರೆ ಏನು ಸಂಭವಿಸುತ್ತೆ ಎಂಬುದಾಗಿ ಸತ್ಯವೇದ ಹೇಳುತ್ತೆ. ಮತ್ತೆಂದಿಗೂ ರಕ್ಷಣೆ ಹೊಂದಲಿಕ್ಕೆ ನಮಗೆ ಕಷ್ಟ ಎಂಬುದಾಗಿ. ಆದ ಕಾರಣ ನಾವು ಇಬ್ರಿಯ 10ನೇ ಅಧ್ಯಾಯ 26ನೇ ವಾಕ್ಯ ಕೂಡ ಹೀಗೆ ಹೇಳುತ್ತೆ, ಸತ್ಯದ ಪರಿಜ್ಞಾನವನ್ನು ಹೊಂದಿ ಮತ್ತೆ ಪಾಪ ಮಾಡಿದರೆ ಮತ್ತೆ ರಕ್ಷಣೆ ಹೊಂದುವುದು ಕಷ್ಟ ಎಂಬುದಾಗಿ. ಆದ ಕಾರಣ ಪಾಪ ಮಾಡಿದರೆ, ದೇವರ ಮಕ್ಕಳಾದ ಮೇಲೆ ನಾವು ಪಾಪ ಮಾಡಿದರೆ ಏನು ಸಂಭವಿಸುತ್ತೆ ಎಂಬುದಾಗಿ ನಾವು ನೋಡುವ. ಒಂದನೇದಾಗಿ ನಮ್ಮ ಅನ್ಯೋನ್ಯತೆಯು ನಷ್ಟವಾಗುತ್ತೆ. ದೇವರೊಂದಿಗಿರುವಂಥ ಆ ಅನ್ಯೋನ್ಯತೆ, ದೇವರೊಂದಿಗಿರುವಂಥ ಪ್ರೀತಿ, ದೇವರೊಂದಿಗಿರುವಂಥ ಸಹವಾಸ ಅದು ನಷ್ಟವಾಗುವುದನ್ನು ನಾವು ನೋಡುವರಾಗಿದ್ದೇವೆ. ದೇವರ ವಾಕ್ಯ ಹೇಳುತ್ತೆ, ನಾವು ಯಾರ್ಯಾರು ದೇವರನ್ನು ಅಂಗೀಕರಿಸಿ, ಯೇಸು ಸ್ವಾಮಿಯನ್ನು ಅಂಗೀಕರಿಸಿದವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಡ್ತಾರೆ. ಯಾವಾಗ ನಾವು ಮತ್ತೆ ದೇವರಿಂದ ಅಗಲಿ ಹೋಗುತ್ತೇವೆ, ಆ ಅನ್ಯೋನ್ಯತೆಯಿಂದ ನಾವು ದೂರ ಹೋಗುತ್ತೇವೆ, ಏನಾಗುತ್ತೇವೆ ಅಂದರೆ ನಾವು ದೇವರ ಅನ್ಯೋನ್ಯತೆಯನ್ನು ನಾವು ನಷ್ಟ ಮಾಡೋರಾಗಿರ್ತೇವೆ. ಅದಕ್ಕೋಸ್ಕರವಾಗಿ ದೇವರ ವಾಕ್ಯ ಹೇಳುತ್ತೆ, ಅನ್ಯ ಜನರೊಂದಿಗೆ ಇಜ್ಜಾಡ ಹೋಗಬೇಡ್ರಿ ಎಂಬುದಾಗಿ. ನಾವು ಬೇರೆ ಲೋಕದಲ್ಲಿ ನಾವು ಏನು ಮಾಡಬಾರ್ದು, ಲೋಕದವರೊಟ್ಟಿಗೆ ನಾವು ಸೇರಬಾರ್ದು ಎಂಬುದಾಗಿ. ದೇವರ ಸಾನ್ನಿಧ್ಯವನ್ನು ಹೆಚ್ಚೆಚ್ಚಾಗಿ ನಾವು ಅನುಭವಿಸಬೇಕೆಂಬುದಾಗಿ ನಾವು ಅರಣ್ಯಕಾಂಡದಲ್ಲಿ ನಾವು ನೋಡುವರಾಗಿದ್ದೇವೆ. 22ನೇ ಅಧ್ಯಾಯದಿಂದ 24ನೇ ಅಧ್ಯಾಯವರೆಗೂ ನಾವು ನೋಡುವುದಾದರೆ ಅಲ್ಲಿ ಒಬ್ಬ ಬೀಲಾಮನ ಕುರಿತಾಗಿ, ಒಬ್ಬ ಶ್ರೇಷ್ಠ ಪ್ರವಾದಿ ಬೀಲಾಮನು ಏನು ಹೇಳ್ತಾನೆ ಹಾಗೆ ಸಂಭವಿಸ್ತಾ ಇದ್ದು. ಒಮ್ಮೆ ಮೋವಾಬ್ಯರ ಅರಸನಾದಂತಹ ಆ ಬಾಲಾಕ್ ಅರಸ, ಒಮ್ಮೆ ಇಸ್ರಾಯೇಲ್ಯರು ಯೆರಿಕೋ ಪಟ್ಟಣಕ್ಕೆ ಎದುರಾಗಿ ಯೋರ್ದನ್ನ ವಿರುದ್ಧವಾಗಿ ಅವರಲ್ಲಿ ಬಂದು ಅವರು ವಾಸ ಮಾಡಿದ್ದಾರೆ ಎಂಬುದಾಗಿ ಗೊತ್ತಾದಾಗ ಮೋವಾಬ್ಯ ಅರಸನು ಭಯಪಟ್ಟು ಬಾಲಾಕ ರಾಜ ಏನು ಮಾಡ್ತಾನೆ, ಅವರಲ್ಲಿ ಶ್ರೇಷ್ಠರಾದವ್ರನ್ನ ಕರೆಸ್ತಾರೆ ಬೀಲಾಮನ ಹತ್ರ. ಯಾಕೆ? ಇಸ್ರಾಯೇಲ್ಯರನ್ನು ಶಪಿಸುವುದಕ್ಕೋಸ್ಕರವಾಗಿ. ಇವರಲ್ಲಿ ಹೋಗಿ ಅವರು ಅನೇಕ ರೀತಿಯಲ್ಲಿ ಐಶ್ವರ್ಯವನ್ನೆಲ್ಲ ಹಿಡ್ಕೊಂಡು ಹೋಗ್ತಾರೆ, ಸಂಪತ್ತನ್ನು ಹಿಡ್ಕೊಂಡು ಹೋಗ್ತಾರೆ. ಅವನನ್ನು ಏನು ಮಾಡಬೇಕು, ಬೀಲಾಮನನ್ನು ಕರ್ಕೊಂಡು ಬಾ ಎಂಬುದಾಗಿ. ಅಲ್ಲಿ ಇಸ್ರಾಯೇಲನ್ನು ನೋಡಿ ಭಯಪಟ್ಟು ಈ ಬಾಲಾಕ ಅರಸ ಬೀಲಾಮನ್ನು ಕರೆಯುವುದಕ್ಕೋಸ್ಕರವಾಗಿ ಕಳಿಸ್ತಾರೆ. ಆದರೆ ಅಲ್ಲಿ ಹೋಗಿ ಏನು ಮಾಡ್ತಾರೆ, ಅವನು ಯೆಹೋವನಿಗೆ ಕೇಳ್ತಾರೆ. ಯೆಹೋವನು ಹೇಳಿದರೆ ಮಾತ್ರ ನಾನು ಬರ್ತೇನೆ ಎಂಬುದಾಗಿ ಹೇಳ್ತಾರೆ. ಯೆಹೋವನಿಗೆ ಕೇಳ್ತಾರೆ, ನನಗೆ ಬಾಲಾಕ ಅರಸ, ಮೋವಾಬಿನ ಅರಸನು ಈ ಜನರನ್ನು ಶಪಿಸೋದಕ್ಕೋಸ್ಕರವಾಗಿ ನನ್ನನ್ನು ಕರೆಯಲಿಕ್ಕೆ ಜನ ಕಳಿಸ್ತಾರೆ ಎಂಬುದಾಗಿ. ಅಲ್ಲಿ ಯೆಹೋವ ದೇವರು ಕೇಳ್ತಾರೆ, ನಿನ್ನಲ್ಲಿ ಬಂದವರು ಯಾರು ಯಾಕೆ ಬಂದಿದ್ದಾರೆ ಎಂಬುದಾಗಿ ಕೇಳುವುದಕ್ಕೋಸ್ಕರವಾಗಿ ಬಾಲಾಕ ಅರಸನು ಜನ ಕಳಿಸಿದ್ದಾರೆ, ನನ್ನನ್ನು ಕರೆದುಕೊಂಡು ಹೋಗುವುದಾಗಿ ಹೇಳುವಾಗ ಯೆಹೋವ ದೇವರು ಹೇಳ್ತಾರೆ, ನೀನು ಹೋಗಬಾರ್ದು ಎಂಬುದಾಗಿ ಮೊದಲಿಗೆ ಹೇಳ್ತಾರೆ, ನಾನು ಬರುವುದಿಲ್ಲ ಎಂಬುದಾಗಿ ಹೇಳಿ ಕಳಿಸ್ತಾರೆ. 2ನೇ ಸಾರಿ ಬಾಲಾಕ ಅರಸನು ಇನ್ನೂ ಅನೇಕನ್ನು ಶ್ರೇಷ್ಠವಾದವನ್ನು ಕಳಿಸಿ ಇನ್ನೂ ಬೆಳ್ಳಿ ಬಂಗಾರ ಅನೇಕ ಕಪ್ಪ ಕಾಣಿಕೆಗಳನ್ನು ಕಳಿಸ್ತಾರೆ. ಆಗಲೂ ಕೂಡ ಹೇಳ್ತಾನೆ, ನಾನು ಯೆಹೋವನಲ್ಲಿ ಕೇಳ್ತೀನಿ, ಯೆಹೋವನ ಅನುಮತಿ ಕೊಟ್ಟರೆ ಮಾತ್ರ ನಾನು ಬರ್ತೇನೆ ಎಂಬುದಾಗಿ. ಒಮ್ಮೆ ಯೆಹೋವ ದೇವರು ಬೇಡ ಅಂತ ಹೇಳಿದರು. ಯೆಹೋವನು ಸಿಟ್ಟಲ್ಲಿ ಹೇಳ್ತಾರೆ, ಆಯಿತು ನೀನು ಹೋಗು ಎಂಬುದಾಗಿ. ಮತ್ತು ದೇವರು ಹೇಳ್ತಾರೆ, ನಾನು ಹೇಳಿದ್ದನ್ನು ಮಾತ್ರ ಅಲ್ಲಿ ಹೇಳಬೇಕು, ನಾನು ಹೇಳದ ಯಾವುದನ್ನು ಕೂಡ ನೀವು ಹೇಳಬಾರ್ದು ಎಂಬುದಾಗಿ. ಅಲ್ಲಿ ಹೋಗುವ ದಾರಿಯಲ್ಲಿ ನಾವು ನೋಡ್ತೇವೆ, ಕತ್ತೆಯ ಮೇಲೆ ಪ್ರಯಾಣ ಮಾಡ್ತಾರೆ. ಹೋಗುವ ದಾರಿಯಲ್ಲಿ ದೇವದೂತನ ಮುಂದೆ ಬಂದು ಅಡ್ಡಪಡಿಸ್ತಾನೆ. ಈ ಬೀಲಾಮನಿಗೆ ಏನಾಯಿತು, ದೇವರ ಅನ್ಯೋನ್ಯತೆ ಕಳ್ಕೊಂಡು ಬಿಟ್ಟ. ಯಾಕಂದರೆ ದೇವರೊಮ್ಮೆ ಹೇಳಿದನ್ನು ಹೋಗಬಾರ್ದು ಎಂಬುದಾಗಿ ಹೇಳಿದರು. ಆದರೆ ಹಣದ ಆಸೆಯಿಂದ ಈ ಬೀಲಾಮನ ಏನು ಮಾಡ್ತಾನೆ, ಹೋಗುವ ದಾರಿಯಲ್ಲಿ ನಾವು ನೋಡ್ತೀವಿ, ವಿಶಾಲವಾದ ದಾರಿಯಲ್ಲಿ ಹೋಗ್ತಾರೆ. ಮತ್ತು ಓಣಿಯಲ್ಲಿ ಹೋಗುವಾಗ ಕತ್ತೆ ಪಕ್ಕಕ್ಕೆ ಹೋದಾಗ ಅವನ ಶರೀರ ಆ ಗೋಡೆಗೆ ಒರೆಸ್ತೆ, ಕತ್ತೆಗೆ ಹೊಡಿತಾನೆ. 3 ಸಾರಿ ಕತ್ತೆಗೆ ಹೊಡಿಯುವಾಗ ಕತ್ತೆ ಮಾತಾಡಲಿಕ್ಕೆ ಪ್ರಾರಂಭಿಸ್ತಾನೆ. ನಿನ್ನ ಮುಂದೆ ಕತ್ತಿ ಹಿಡ್ಕೊಂಡು ದೇವದೂತನಿದ್ದರೆ ನೀ ಕಾಣುವುದಿಲ್ವೋ? ನಿನಗೋಸ್ಕರವಾಗಿ ಎಷ್ಟು ವರ್ಷ ನಿನ್ನನ್ನು ಹೊತ್ತುಕೊಂಡು ನಾನು ತಿರುಗಾಡಿದ್ದೇನೆ, ಈ ರೀತಿ ಯಾವಾಗಲಾದ್ರೂ ಆಯಿತು ಎಂಬುದಾಗಿ ಕೇಳುವಾಗ
ಆಗ ಬೀಲಾಮನ ಕಣ್ಣು ತೆರೆಯುವುದನ್ನು ನೋಡುತ್ತೇವೆ. ಎದುರುಗಡೆ ಕತ್ತಿ ಹಿಡ್ಕೊಂಡು ನಿನ್ನ ಕತ್ತೆ ಪಕ್ಕಕ್ಕೆ ಹೋಗಿಲ್ಲ, ಆದರೆ ನಿನ್ನನ್ನು ನಾನು ಕಡಿದು ಸಾಯಿಸ್ತಾ ಇದ್ದೆ ಎಂಬುದಾಗಿ ದೇವದೂತನ ಹೇಳುವುದನ್ನು ನೋಡುತ್ತೇವೆ. ಪ್ರಿಯ ದೇವಜನರೇ, ದೇವರ ಸಾನ್ನಿಧ್ಯ ಬಿಟ್ಟು ಹಣದಾಸೆಗೋಸ್ಕರವಾಗಿ ದೇವರ ಸಾನ್ನಿಧ್ಯ ಬಿಟ್ಟು ನಾವು ತಪ್ಪಿದಾರಿಯಲ್ಲಿ ಹೋಗುವಾಗ ನಾವು ದೇವರೊಂದಿಗಿಂದ ಇರುವಂಥ ಅನ್ಯೋನ್ಯತೆಯನ್ನು ನಾವು ನಷ್ಟ ಮಾಡಿಕೊಳ್ಳುತ್ತೇವೆ. ಹಲ್ಲೆಲೂಯಾ. 1 ತಿಮೋಥಿ 6ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ ಹೀಗೆ ಹೇಳುತ್ತೆ, ಹಣದಾಸೆ ಎಲ್ಲ ಕೆಟ್ಟತನಕ್ಕೆ ಮೂಲ. ಕೆಲವರು ಇದಕ್ಕಾಗಿ ಆತಂಕಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ತಾರೆ ಎಂಬುದಾಗಿ. ಅದಕ್ಕೋಸ್ಕರವಾಗಿ ಪ್ರಿಯ ದೇವಜನರೇ, ಹಣದ ಆಸೆ ನಿಮಿತ್ತ ನಾವೇನು ಮಾಡ್ತೀವಿ? ನಾವು ದೇವರ ವಿರುದ್ಧವಾಗಿ ಪಾಪ ಮಾಡಿಕೊಂಡು ದೇವರ ಸಾನ್ನಿಧ್ಯವನ್ನು ಅಗಲಿಬಿಟ್ಟು ನಾವು ಅನೇಕ ರೀತಿ ನಷ್ಟವನ್ನು ನಾವು ಸಂಭವಿಸ್ತೇವೆ. ನಾವು ಅನ್ಯೋನ್ಯತೆ ನಷ್ಟ ಮಾಡ್ತೇವೆ. ಈ ಅನ್ಯೋನ್ಯತೆ ನಷ್ಟವಾಗುವಾಗ ಏನೆಲ್ಲ ಸಂಭವಿಸುತ್ತೆ? ಅನ್ಯೋನ್ಯತೆ ನಷ್ಟ ಆಗುವಾಗ ಸಮಾಧಾನ ಕಳ್ಕೊಳ್ತೇವೆ, ಪ್ರಾರ್ಥನಾ ಜೀವಿತ ಕಳ್ಕೊಳ್ತೇವೆ, ಆರಾಧನೆ ಮಾಡಲಿಕ್ಕೆ ಆಗುವುದಿಲ್ಲ, ಊಟ ಮಾಡಲಿಕ್ಕೆ ಆಗುವುದಿಲ್ಲ, ನಿದ್ರೆ ಕಳ್ಕೊಳ್ತೇವೆ, ಅನೇಕ ರೀತಿಯಲ್ಲಿ ರೋಗಗಳಿಂದ ಬಾಧಿತರಾಗ್ತೇವೆ. ಯಾಕೆ? ಅನ್ಯೋನ್ಯತೆ ಕಳ್ಕೊಳ್ಳುವಾಗ. ಅನ್ಯೋನ್ಯತೆ ಹೇಗೆ ಕಳ್ಕೊಳ್ಳೋದು? ಪಾಪ ಮಾಡುವಾಗ. ರೋಮಾಪುರ 6ನೇ ಅಧ್ಯಾಯದಲ್ಲಿ 23ನೇ ವಾಕ್ಯ ಹೀಗೆ ಹೇಳುತ್ತೆ, ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥವರವು ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ ಎಂಬುದಾಗಿ. ಪ್ರಿಯ ದೇವರ ಜನರೇ, ಪಾಪ ಮಾಡಿದರೆ ನಾವು ದೇವರಿಂದ ಅಗಲಿ ಹೋಗ್ತೇವೆ. ಪವಿತ್ರಾತ್ಮನ ದುಃಖ ಪಡ್ತಾನೆ. ಎಫೆಸ 4:30 ಹೇಳುತ್ತೆ, ಪವಿತ್ರಾತ್ಮನ ದುಃಖ ಪಡಿಸಬೇಡ್ರಿ ಎಂಬುದಾಗಿ. ನಮ್ಮ ಕರ್ತನ ಬರೋಣಕ್ಕೋಸ್ಕರವಾಗಿ ನಮ್ಮನ್ನು ಪವಿತ್ರಾತ್ಮ ಮುದ್ರೆ ಇಟ್ಟಿರುವಾಗ ನಾವು ಪಾಪ ಮಾಡುವಾಗ ಏನಾಗುತ್ತೆ? ನಾವು ದೇವರ ಆ ಸಾನ್ನಿಧ್ಯವನ್ನು ನಷ್ಟ ಮಾಡುತ್ತೇವೆ. ಒಂದನೇದಾಗಿ ನಾವು ಅನ್ಯೋನ್ಯತೆಯನ್ನು ಕಳ್ಕೊಳ್ಳುತ್ತೇವೆ. ಎರಡನೇದಾಗಿ ರಕ್ಷಣೆಯ ಆನಂದವು ನಷ್ಟವಾಗುತ್ತೆ ಎಂಬುದಾಗಿ ನೋಡ್ತೇವೆ. ಕೀರ್ತನೆ 51ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ ಹೀಗೆ ಹೇಳುತ್ತೆ, ನಿನ್ನ ರಕ್ಷಣಾ ಆನಂದ ತಿರುಗಿ ಅನುಭವಿಸನೆ ಮಾಡು ಎಂಬುದಾಗಿ ದಾವೀದನ್ನು ಪ್ರಾರ್ಥಿಸ್ತಾನೆ. ದಾವೀದನ ಕೀರ್ತನೆ ಬಹಳ ಪಶ್ಚಾತ್ತಾಪ ಪಡುವಂಥ, ಬಹಳ ಮಾನಸಾಂತರಕ್ಕೆ ನಡೆಸುವಂಥ, ತನ್ನ ಪಾಪವನ್ನು ಅರಿಕೆ ಮಾಡುವಂಥ ಕೀರ್ತನೆಗಳು ನೋಡ್ತೇವೆ. 32ನೇ ಕೀರ್ತನೆ, 38ನೇ ಕೀರ್ತನೆ ಮತ್ತು 51ನೇ ಕೀರ್ತನೆ. 51ನೇ ಕೀರ್ತನೆಯಲ್ಲಿ ನಾವು ನೋಡ್ತೇವೆ, ನೀನು ಜಜ್ಜಿದ ಎಲುಬುಗಳು ಆನಂದ ಪಡುವುದೆಂಬುದಾಗಿ 51:8 ನೋಡ್ತೇವೆ. ಇಲ್ಲಿ 12ನೇ ವಾಕ್ಯದಲ್ಲಿ ನೋಡ್ತೇವೆ, ನಿನ್ನ ರಕ್ಷಣಾ ಆನಂದವನ್ನು ತಿರುಗಿ ಅನುಭವಿಸುವಂತೆ ಮಾಡು ಎಂಬುದಾಗಿ. ಪ್ರಿಯ ದೇವಜನರೇ, ನಾವು ಅನೇಕ ಸಾರಿ ನಮ್ಮ ರಕ್ಷಣಾನಂದವನ್ನು ನಾವು ಅದನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗದ ಸ್ಥಿತಿ ಉಂಟಾಗುತ್ತೆ. ಈ ದಾವೀದನಿಗೆ ಕೂಡ ಹಾಗೆ ಸಂಭವಿಸಿತು. ಒಮ್ಮೆ ತನ್ನ ಸೈನಿಕನಾದಂಥ ಸೇನಾಧಿಪತಿ ಅಂತ ಊರಿಯನ ಹೆಂಡತಿಯ ಒಟ್ಟಿಗೆ ಏನು ಮಾಡ್ತಾನೆ? ಪಾಪ ಮಾಡ್ತಾರೆ. ಪಾಪ ಮಾಡಿದಾಗ ಅವನಿಗೆ ಪಾಪ ಎಂಬುದಾಗಿ ಗೊತ್ತಿಲ್ವೇನೋ. 1 ವರ್ಷ ಆಯಿತು. ಆಗ ಊರಿಯನನ್ನು ಕೂಡ ಕೊಲೆ ಮಾಡ್ತಾನೆ. ಒಂದು ಕೊಲೆ ಮಾಡ್ತಾನೆ, ಒಂದು ವ್ಯಭಿಚಾರ ಮಾಡ್ತಾನೆ. 2 ಪಾಪಗಳು ಅವನ ಜೀವಿತದಲ್ಲಿ ನಾವು ನೋಡ್ತೀವಿ. 2 ಸಮುವೇಲ 12ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ ನೋಡ್ತೇವೆ, ನಾತಾನ್ ಪ್ರವಾದಿ ನಮ್ಮ ದಾವೀದನ ಹತ್ರಕ್ಕೆ ಬರ್ತಾರೆ. ದಾವೀದನಿಗೆ ಒಂದು ಪ್ರಕಟ ಮಾಡ್ತಾರೆ, ಅವನಿಗೊಂದು ಕಥೆ ಹೇಳ್ತಾರೆ. ಒಬ್ಬ ಐಶ್ವರ್ಯವಂತ ಇದ್ದ, ಅವನಿಗೆ ತುಂಬ ಆಡು ಕುರಿಗಳೆಲ್ಲ ಇದ್ದು, ದೊಡ್ಡ ಸಂಪತ್ತು ಐಶ್ವರ್ಯವಂತ ಮನುಷ್ಯ. ಅವನ ಮನೆಗೆ ಒಬ್ಬ ಸ್ನೇಹಿತ ಬರ್ತಾನೆ. ಸ್ನೇಹಿತ ಬರುವಾಗ ಪಕ್ಕದಲ್ಲಿ ಒಂದು ಆಡು, ಒಂದು ಚಿಕ್ಕ ಬಡತನದ ಕುಟುಂಬ. ಆ ಆಡೇನು ಮಾಡ್ತಾಯಿತ್ತು? ಅವರು ತಿನ್ನುವ ಪಾತ್ರೆಯಲ್ಲಿ ತಿನ್ನುತ್ತಾ ಇತ್ತು, ಅವರು ಕುಡಿಯೋ ಪಾತ್ರೆಯಲ್ಲಿ ಕುಡಿತಾ, ಮಕ್ಕಳೊಟ್ಟಿಗೆಲ್ಲ ಒಟ್ಟಿಗೆ ಮಲಗ್ತಾ ಇತ್ತು. ಅಷ್ಟು ಪ್ರೀತಿ ಮಾಡಿದಂಥ ಒಂದು ಕುರಿಯನ್ನು ಏನು ಮಾಡಿತು? ಸ್ನೇಹಿತನು ಬಂದಾಗ ಅವನ ಮನೆಗೆ ಹೋಗಿ ಆ ಕುರಿಯನ್ನು ತಂದು ಅವನಿಗೋಸ್ಕರವಾಗಿ ಔತಣವನ್ನು ಸಿದ್ಧಪಡ್ತಾನೆ. ಇದಕ್ಕೆ ಹೇಳುವಾಗ ನಾತಾನ್ ಪ್ರವಾದಿ ಹೇಳುವಾಗ ಅವನು ಸಾಯಲೇಬೇಕು, ಬಹಳ ಕೋಪಗೊಳ್ತಾನೆ ದಾವೀದ. ಅದು ನೀನೇ ಎಂಬುದಾಗಿ ಅರಸನಾದ ದಾವೀದನಿಗೆ ಹೇಳ್ತಾನೆ, ಅದು ನೀನೇ ಎಂಬುದಾಗಿ ಹೇಳುವಾಗ ಅವನು ಮಾನಸಾಂತರ ಪಡ್ತಾನೆ. ತನ್ನ ನಿಲ್ಲುವ ಅಂಗಿಯನ್ನೆಲ್ಲ ಬಿತ್ತಾನೆ, ರಾಜವಸ್ತ್ರವನ್ನು ಬಿಚ್ಚಿಡ್ತಾನೆ. ಅವನು ಬೂದಿಯಲ್ಲಿ ಗೋಣಿತಟ್ಟನ್ನು ಅವನು ಧರಿಸಿದವನಾಗಿ ಅವನನ್ನು ಪೂರ್ಣವಾಗಿ ತಗ್ಗಿಸಿ ಅವನು ಉಪವಾಸ ಇದ್ದುಕೊಂಡು ಪ್ರಾರ್ಥಿಸುವುದನ್ನು ನೋಡ್ತೇವೆ. ಆ ಮಗು ಮಾತ್ರ ಉಳಿಲಿಲ್ಲ, ಆದರೆ ಅವನು ಮಾನಸಾಂತರ ಪಡ್ತಾನೆ. ಅವನು ಆ ಸಮಯದಲ್ಲಿ ಹೇಳ್ತಾನೆ, ನಿನ್ನ ರಕ್ಷಣಾನನ್ನು ತಿರುಗಿ ಅನುಭವಿಸುವಂತೆ ಮಾಡು, ಎಂದಿಗೂ ನಿನ್ನ ಆತ್ಮವನ್ನು ನನ್ನಿಂದ ತೆಗಿಬೇಡ ಎಂಬುದಾಗಿ ಪ್ರಾರ್ಥಿಸ್ತಾನೆ. ಯಾಕೆ? ಪಾಪ ಮಾಡುವಾಗ, ನಾವು ದೇವರಿಂದಾಗಲಿ ಹೋಗುವಾಗ, ಕರ್ತನಿಗೆ ಅವಿಧೇಯರಾಗಿ ಜೀವಿಸುವಾಗ, ನಾವು ವಾಕ್ಯದ ಪ್ರಕಾರ ಜೀವಿಸ್ತಾ ಇರುವುದಾದರೆ ಏನಾಗ್ತೀವಿ? ರಕ್ಷಣಾನಂದವನ್ನು ನಾವು ಕಳೆದುಕೊಳ್ಳುತ್ತೇವೆ. ಹಲ್ಲೆಲೂಯಾ. ದೇವರ ಪವಿತ್ರ ಆತ್ಮನ ದುಃಖಪಡಿಸಬೇಡ್ರಿ, ಅದಕ್ಕೋಸ್ಕರವಾಗಿ ದೇವರ ವಾಕ್ಯ ಹೇಳುತ್ತೆ. 63ನೇ ಅಧ್ಯಾಯ ಯೆಶಾಯ ಪ್ರವಾದನೆಗಂತಲ್ಲಿ ನೋಡ್ತೀವಿ. ಅಲ್ಲಿ 10ನೇ ವಾಕ್ಯ ಹೇಳುತ್ತೆ, ನಾವು ಏನಾಗಿದ್ದೇವೆ? ರಕ್ಷಣಾನಂದ ಮಾತ್ರ ಕಳೆಯುವುದಲ್ಲ, ದೇವರು ನಮಗೆ ಶತ್ರು ಆಗ್ತಾನೆ ಎಂಬುದಾಗಿ. ಪವಿತ್ರ ಆತ್ಮನ ದುಃಖಪಡಿಸುವಾಗ ಯೆಹೋವ ದೇವರೇ ನಮಗೆ ಶತ್ರುವಾಗಿ ಮಾರ್ಪಡ್ತಾರೆ ಎಂಬುದಾಗಿ. ನಾವು ಪಾಪ ಮಾಡುವಾಗ ದೇವರ ವಾಕ್ಯದಲ್ಲಿ 1 ಕೊರಿಂಥ್ಯ 3:16 ನೋಡ್ತೇವೆ, ದೇವರಾತ್ಮನ ವಾಸ ಮಾಡೋ ಮಂದಿರ ನೀವಾಗಿದ್ದೀರಿ, ಈ ಮಂದಿರವನ್ನು ಕೆಡಿಸುವವನನ್ನು ನಾನು ಕೆಡಿಸ್ತೇನೆ ಎಂಬುದಾಗಿ ಸತ್ಯವೇದ ಹೇಳುವಾಗ, ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಮ್ಮ ದೇವರು ಪರಿಶುದ್ಧ ದೇವರಾಗಿದ್ದಾರೆ. ಆತನ ಬಯಸ್ತಾನೆ ಈ ಪರಿಶುದ್ಧ ದೇವರನ್ನು ಪರಿಶುದ್ಧತೆಯಲ್ಲಿ ಆರಾಧಿಸಬೇಕೆಂಬುದಾಗಿ, ಸತ್ಯಕ್ಕೆ ತಕ್ಕ ಹಾಗೆ ಸತ್ಯ ದೇವರೆಂಬುದಾಗಿ ನಾವು ಕರೀತೀವಿ. ನಮ್ಮಲ್ಲಿ ಪಾಪಕರ ವಿಷಯ ಇರುವುದಾದರೆ ನಮ್ಮ ಕರ್ತನಿಗೆ ನಮ್ಮಲ್ಲಿ ಏನು ಮಾಡಲಿಕ್ಕೆ
ಮಾಡಲಿಕ್ಕೆ ಆಗುವುದಿಲ್ಲ, ನಮ್ಮ ಪ್ರಾರ್ಥನೆ ಕೇಳಲಿಕ್ಕೆ ಆಗುವುದಿಲ್ಲ. ಮೂರನೇದಾಗಿ ನೋಡ್ತೇವೆ, ದೇವರು ನಮ್ಮನ್ನು ಉಪಯೋಗಿಸಲಿಕ್ಕೆ ಆಗುವುದಿಲ್ಲ. ನಮಗೆ ಯಾವ ರೀತಿ ಸಹಾಯ ಮಾಡಲಿಕ್ಕೆ ದೇವರಿಗೆ ಆಗುವುದಿಲ್ಲ. ಯಾಕೆ? ನಮ್ಮ ಪಾಪ ನಮ್ಮ ಕರ್ತನಿಗೆ ಅಡ್ಡವಾಗಿರುತ್ತೆ. ದೇವರ ವಾಕ್ಯ ಯೆಶಾಯ ಪ್ರವಾದನೆಗಂತ 59ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ ಹೀಗೆ ಹೇಳುತ್ತೆ, ನಮ್ಮ ಅಪರಾಧಗಳು ನಮ್ಮನ್ನು ದೇವರಿಂದ ಅಗಲಿಸ್ತಾ ಬಂದಿದೆ ಎಂಬುದಾಗಿ. ದೇವರಿಗೆ ನಮಗೆ ಆಸೆ ಇರುತ್ತೆ, ನಮಗೇನೋ ಮಾಡಬೇಕೆಂಬುದಾಗಿ ಆಸೆ ಇರುತ್ತೆ. ಆದರೆ ಮಾಡಲಿಕ್ಕೆ ಅಸಾಧ್ಯವಾದ ಹಾಗೆ ನಾವು ದೇವರಿಂದ ಅಗಲಿ ಹೋಗ್ತೀವಿ. ನಮ್ಮ ಪಾಪಗಳು ದೇವರಿಗೆ ಕಿವಿ ಕೇಳದ ಹಾಗೆ ಅಡ್ಡವಾಗಿರುತ್ತೆ. ಅದಕ್ಕೋಸ್ಕರವಾಗಿ ದೇವರ ವಾಕ್ಯ ಹೇಳುತ್ತೆ, 2 ತಿಮೋಥಿ 2ನೇ ಅಧ್ಯಾಯದಲ್ಲಿ 19 ಮತ್ತು 20ನೇ ವಾಕ್ಯ ಹೇಳುತ್ತೆ, ನಮ್ಮನ್ನು ಉಪಯೋಗವುಳ್ಳ ಪಾತ್ರೆಯಾಗಿ, ಹೀನ ನಡೆಯುಳ್ಳವರ ಸಹವಾಸ ಬಿಟ್ಟು ಶುದ್ಧ ಮಾಡಿಕೊಂಡ್ರೆ ಏನು ಮಾಡ್ತಾನೆ? ಉತ್ತಮ ಬಳಕೆಗೆ ಯೋಗ್ಯವಾದ ಪಾತ್ರೆಯಾಗಿ ನಮ್ಮನ್ನು ಮಾರ್ಪಡಿಸ್ತಾರೆ ಎಂಬುದಾಗಿ. ನಮ್ಮನ್ನು ಯೋಗ್ಯರಾಗಿ ಮಾಡಬೇಕಾದ್ರೆ ನಮ್ಮನ್ನು ಶುದ್ಧೀಕರಿಸಬೇಕು. ನಮ್ಮ ಮನೆಗಳಲ್ಲಿ ನಾವು ನೋಡ್ತೀವಿ, ಅನೇಕ ಪಾತ್ರೆಗಳಿರುತ್ತೆ, ಉಪಯೋಗವಾಗದ ಪಾತ್ರೆಗಳಿರುತ್ತೆ. ಕೆಟ್ಟದಾಗಿ ಉಪಯೋಗಿಸಿದ ಪಾತ್ರೆ ಇರ್ಬೋದು, ಅದು ಒಳ್ಳೆ ಕಾರ್ಯಕ್ಕೆ ಉಪಯೋಗಿಸೋದಿಲ್ಲ. ಅದೇ ರೀತಿಯಲ್ಲಿ ನಮ್ಮ ಕರ್ತನ ನಮ್ಮನ್ನು ಉತ್ತಮವಾಗಿ ಉಪಯೋಗಿಸಬೇಕಂತಾದರೆ ನಮ್ಮನ್ನು ಶುದ್ಧೀಕರಿಸಿಕೊಳ್ಬೇಕು. ನಾವೇನು ಮಾಡಬೇಕು? ನಮ್ಮ ಪಾಪವನ್ನೆಲ್ಲ ಅರಿಕೆ ಮಾಡಿ ಬಿಟ್ಟು ಬಿಡಬೇಕು, ನಾವು ತಿರುಗಿ ಬರಬೇಕು. ಇಬ್ರಿಯ ಪತ್ರಿಕೆಯಲ್ಲಿ ನೋಡ್ತೇವೆ 4ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ ಹೇಳುತ್ತೆ, ಆದ್ದರಿಂದ ಕರುಣೆ ಹೊಂದುವುದಕ್ಕೋಸ್ಕರವಾಗಿ ಧೈರ್ಯವಾಗಿ ಕೃಪಾಸನದ ಮುಂದೆ ಬನ್ನಿರಿ. ನಮಗೆ ಅದು ಲೈಸೆನ್ಸ್ ಅಲ್ಲ ಪ್ರಿಯ ದೇವರ ಮಕ್ಕಳೇ, ನಮಗೆ ದೇವರು ಕೃಪೆ ಕೊಟ್ಟಿದ್ದಾರೆ. ನಾವು ಪಾಪ ಮಾಡುವಾಗ ನಮ್ಮ ಆತ್ಮ ನಮ್ಮನ್ನು ತಿಳಿಪಡಿಸ್ತದೆ, ಇದು ಪಾಪ, ನೀನು ಹಾಗೆ ಮಾಡಬೇಡ, ನಮ್ಮನ್ನು ಎಚ್ಚರಿಸ್ತದೆ, ಮನಸ್ಸಾಕ್ಷಿ ಎಚ್ಚರಿಸ್ತದೆ. ಆ ಸಮಯದಲ್ಲಿ ನಾವು ಕರ್ತನಿಗೆ ಕೇಳುವರಾಗಬೇಕು. ಕರ್ತನೇ, ನಾನು ಧೈರ್ಯವಾಗಿ ಬಂದಿದ್ದೇನೆ, ನನ್ನನ್ನು ಕ್ಷಮಿಸು ಎಂಬುದಾಗಿ ನಾವು ಒಪ್ಪಿಸಿಕೊಡುವುದಾದರೆ ಕರ್ತ ನಮ್ಮನ್ನು ಪ್ರೀತಿಸ್ತಾರೆ. ಹಲ್ಲೆಲೂಯಾ. 4ನೇದಾಗಿ ನೋಡ್ತೇವೆ, ಪಾಪಿಗಳ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ ಎಂಬುದಾಗಿ. 1ನೇದಾಗಿ ನೋಡಿದ್ದೇವೆ, ನಮ್ಮ ಅನ್ಯೋನ್ಯತೆ ನಷ್ಟ ಆಗುತ್ತೆ. 2ನೇದಾಗಿ ರಕ್ಷಣಾನಂದ ಕಳೆದುಕೊಳ್ತೇವೆ. 3ನೇದಾಗಿ ಏನಾಗುತ್ತೆ? ದೇವರು ನಮಗೆ ಏನು ಮಾಡಲಿಕ್ಕೆ ಸಹಾಯ ಮಾಡಲಿಕ್ಕೆ ಆಗುವುದಿಲ್ಲ, ದೇವರಿಗೆ ನಮಗೆ ಸಹಾಯ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕೆ? ನಮ್ಮ ಪಾಪ ಅನ್ಯೂನ್ಯತೆ ಕಳೆದಾಗ ದೇವರಿಂದ ನಾವು ಅಗಲಿ ಹೋಗಿರ್ತೇವೆ. 4ನೇದಾಗಿ ದೇವರ ವಾಕ್ಯ ಹೇಳುತ್ತೆ, ದೇವರು ಪ್ರಾರ್ಥನೆಯನ್ನು ಕೇಳುವುದಿಲ್ಲ ಎಂಬುದಾಗಿ. 66ನೇ ಅಧ್ಯಾಯದಲ್ಲಿ, ಕೀರ್ತನೆ 66, 18ನೇ ಅಧ್ಯಾಯದಲ್ಲಿ ನಾವು ಅನೇಕ ಸಾರಿ ಕೇಳಿದ್ದೇವೆ, ಕೆಟ್ಟದರ ಮೇಲೆ ಮನಸ್ಸಿಟ್ಟಿದ್ದರೆ ಯೆಹೋವನು ನನ್ನ ವಿಜ್ಞಾಪನೆಯನ್ನು ಕೇಳುತ್ತಿರಲಿಲ್ಲ ಎಂಬುದಾಗಿ. ಪ್ರಿಯ ದೇವಜನರೇ, ನಮ್ಮ ಪ್ರಾರ್ಥನೆ ಕೇಳಬೇಕಾದ್ರೆ ನಾವು ಕೆಟ್ಟದರ ಮೇಲೆ ಮನಸ್ಸಿರಬೇಕು. ಏನು ಕೆಟ್ಟದಂದ್ರೆ ಏನು? ನಾವು ಗಡಿಯನ್ನು ದಾಟಿ ಹೋಗುವುದು, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆಯುವುದು, ಪವಿತ್ರಾತ್ಮನ ವಿರುದ್ಧವಾಗಿ ನಡೆಯುವುದು, ನಾವು ಪ್ರಾರ್ಥಿಸದೇ ಇರುವುದು, ನಾವು ದೇವರ ವಾಕ್ಯ ಓದದೇ ಇರುವುದು, ಎಲ್ಲ ಕೆಟ್ಟದನಕ್ಕೆ ಇದು ಉದಾಹರಣೆ ಆಗಿದೆ. ನಾವು ಗಡಿ ದಾಟಿ ಹೋಗಬಾರ್ದು. ದೇವರು ನೇಮಿಸಿದ ಓಣಿಯಲ್ಲಿ ಇಬ್ರಿಯ ಪತ್ರಿಕೆಯಲ್ಲಿ 12ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ ಹೀಗೆ ಹೇಳುತ್ತೆ, ನಾವು ನಂಬಿಕೆಯನ್ನು ಹುಟ್ಟಿಸುವ ಆತನು ಪೂರೈಸುತ್ತಾದ ಯೇಸು ಕ್ರಿಸ್ತನನ್ನು ದೃಷ್ಟಿಸಿಕೊಂಡವರಾಗಿ ನಮಗೆ ನೇಮಿಸಿದ ಓಣಿಯಲ್ಲಿ ನಾವು ಸ್ಥಿರಚಿತ್ತವಾಗಿ ನಾವು ಓಡಬೇಕೆಂಬುದಾಗಿ. ಅದೇ ಓಣಿಯಲ್ಲಿ ಇಲ್ಲಿ ತಪ್ಪಬಾರ್ದು, ಎಡಕ್ಕೆ ಬಲಕ್ಕೆ ನಾವು ತಿರುಗಬಾರ್ದು. ನಮಗೋಸ್ಕರವಾಗಿ ಒಂದು ಓಟ ಇಡಲ್ಪಟ್ಟಿದೆ, ನಾವು ಓಡುವವರಾಗಿದ್ದೇವೆ. ಯೇಸು ಕ್ರಿಸ್ತನ ನಿರೀಕ್ಷೆಯುಳ್ಳವರಾಗಿ ಆ ಯೇಸು ಕ್ರಿಸ್ತನ ಬರುವಣಕ್ಕೋಸ್ಕರವಾಗಿ ನಾವು ಓಡುವವರಾಗಿದ್ದೇವೆ. ಅದೇ ಕಾರಣ ಪ್ರಿಯ ದೇವಜನರೇ, ನಾವು ಕೆಟ್ಟದರ ಮೇಲೆ ಮನಸ್ಸಿಡುವುದಾದರೆ, ಲೋಕದ ಮೇಲೆ ಮನಸ್ಸಿಡುವುದಾದರೆ, ನಮಗೆ ವಿರುದ್ಧವಾದ ಮೇಲೆ, ದೇವರ ವಾಕ್ಯಕ್ಕೆ ವಿರುದ್ಧವಾದ ಮೇಲೆ ಮನಸ್ಸಿಡುವುದಾದರೆ, ದೇವರ ವಾಕ್ಯ ಹೇಳುತ್ತೆ, ಸ್ವಾಮಿಯು ನನ್ನ ಪ್ರಾರ್ಥನೆಯನ್ನು ಕೇಳುತ್ತಿರಲಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಜ್ಞಾನೋಕ್ತಿ 28:9 ಹೇಳುತ್ತೆ, ನಾವು ಧರ್ಮಶಾಸ್ತ್ರವನ್ನು ಏನು ಮಾಡುವುದಿಲ್ಲ, ಧರ್ಮಶಾಸ್ತ್ರ ಏನು? ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಇದ್ದುಕೊಂಡು, ದೇವರ ಉಪದೇಶಕ್ಕೆ ವಿರುದ್ಧವಾಗಿದ್ದುಕೊಂಡು ನಾವು ಪ್ರಾರ್ಥಿಸಿದರೆ ಅದು ದೇವರಿಗೆ ಅಸಹ್ಯ ಎಂಬುದಾಗಿ. ಜ್ಞಾನೋಕ್ತಿ 28:9 ಹೇಳ್ತಾ ಉಂಟು, ದೇವರಿಗೆ ಅಸಹ್ಯ ಪ್ರಾರ್ಥನೆ ದೇವರು ಕೇಳುವುದಿಲ್ಲ ಎಂಬುದಾಗಿ. 3ನೇದಾಗಿ ನೋಡ್ತೇವೆ, ಯೋಹಾನ ಸುವಾರ್ತೆ 9:31. ಹಲ್ಲೆಲೂಯಾ. ಭಕ್ತಿಹೀನರ ಪ್ರಾರ್ಥನೆ, ಪಾಪಿಗಳ ಪ್ರಾರ್ಥನೆ ಎಂಬುದಾಗಿ ನೋಡ್ತೇವೆ. ಭಕ್ತಿ ಇಲ್ಲದವರ ಪ್ರಾರ್ಥನೆ ದೇವರಿಗೆ ಉತ್ತರ ಕೊಡುವುದಿಲ್ಲ. ಪಾಪಿಗಳ ಪ್ರಾರ್ಥನೆ ದೇವರು ಕೇಳಲಾರದೆ ಏನಾಗುತ್ತೆ? ಅವನ ಮುಖಕ್ಕೆ ಅದು ಅಡ್ಡವಾಗಿದೆ ಎಂಬುದಾಗಿ. ಹಲ್ಲೆಲೂಯಾ. ಭಕ್ತಿಹೀನರ ಪ್ರಾರ್ಥನೆಯನ್ನು ಕೇಳುವುದಿಲ್ಲ. ಆದ ಕಾರಣ ನಮ್ಮ ಜೀವಿತದಲ್ಲಿ ಪರಿಶುದ್ಧತೆಯನ್ನು ನಾವು ಕಾಪಾಡಿಕೊಳ್ಳಬೇಕು. ಸ್ವಾಮಿ ಪರಿಶುದ್ಧನಾದ ಹಾಗೆ 33 ವರ್ಷ ಈ ಲೋಕದಲ್ಲಿ ಜೀವಿಸುವಾಗಲೂ ದೇವರ ವಾಕ್ಯ ಹೇಳುತ್ತೆ, ಅವರ ಪಾಪವನ್ನು ಮಾತ್ರ ಮಾಡಲಿಲ್ಲ ಎಂಬುದಾಗಿ. ನಮ್ಮ ಹಾಗೆ ಈ ಲೋಕದಲ್ಲಿ ಜೀವಿಸಿದರು. ಕಣ್ಣೀರು ಹಾಕಿದ್ದನ್ನು ನೋಡ್ತೇವೆ. ಲಾಸರ್ನ ಸಮಾಧಿ ಹತ್ರ ಬಂದುಬಿಟ್ಟು ಅದನ್ನು ಕಣ್ಣೀರು ಸುರಿಸ್ತಾನೆಂಬುದಾಗಿ ನೋಡ್ತೇವೆ. ಆತನು ನೆಗಾಡಿದ್ದು ನಮಗೆ ಗೊತ್ತದೆ, ಆತನು ಭಾರದಿಂದ ದುಃಖಪಟ್ಟದ್ದು ನಮಗೆ ಗೊತ್ತದೆ. ಯಾಕೆ? ನಮ್ಮನ್ನು ಬಿಡಿಸೋದಕ್ಕೋಸ್ಕರ ದೇವನ್ರೆ. ಆದರೆ ದೇವರ ವಾಕ್ಯ ಹೇಳುತ್ತೆ, ಆತನ ಪಾಪವನ್ನು ಮಾತ್ರ ಮಾಡಲಿಲ್ಲ. ಪಾಪ ಏನೆಂಬುದಾಗಿ ಗೊತ್ತಿಲ್ಲದವನು ನಮ್ಮ ಪಾಪವನ್ನೆಲ್ಲ ಹೊತ್ತು ಕಲ್ವಾರಿ ಶಿಲುಬೆಯಲ್ಲಿ 6 ಗಂಟೆಗಳು 3 ಆಣಿಗಳ ಮೇಲೆ ನೇತಾಡಿದ ನಮಗೆ ಗೊತ್ತು. ನನಗೋಸ್ಕರವಾಗಿ ನಾನು ಇವತ್ತು ಈ ಸ್ಥಿತಿಯಲ್ಲಿರಬೇಕಾದ್ರೆ, ನಾನು ಈ ನಿತ್ಯ ಜೀವದ ಸೌಭಾಗ್ಯವನ್ನು ಹೊಂದಬೇಕಾದ್ರೆ ನನ್ನ ಕರ್ತನ ಕಲ್ವಾರಿ ಶಿಲುಬೆಯಲ್ಲಿ ಪಟ್ಟ ವೇದನೆಯ ಫಲ ಪ್ರಿಯ ದೇವರ ಮಕ್ಕಳೇ ನಾವು ಮರೆಯಬಾರದು. ನಾವು ನೋಡ್ತೀವಿ, ಆ 3 ಆಣಿಗಳ ಮೇಲೆ ಆ ಬಾಸುಂಡೆಗಳನ್ನು 39 ಏಟುಗಳು ಹೊಡೆದಾಗ ಶರೀರದಲ್ಲಿ 1 ಇಂಚು ಕೂಡ
ಮಾಂಸಖಂಡಗಳಿರಲಿಲ್ಲ. ಎಳುಬುಳ್ಳವನಾಗಿ ಆ ರೋಮನ್ ನಾಣ್ಯಗಳ ಮೂಲಕ ತನ್ನ ಗಡ್ಡಗಳನ್ನ ಕಿತ್ತು ಬಿಸಾಡಿದಾಗ, ಮುಳ್ಳಿನ ಕಿರೀಟ ಇಟ್ಟಾಗ ಆ ಗಾಯಗಳು ನೋವನ್ನೆಲ್ಲ ಅನುಭವಿಸಿದ ಉದ್ದೇಶ ನನಗೋಸ್ಕರವಾಗಿ ನಾನಿವತ್ತು ಕರ್ತನ ಸನ್ನಲ್ಲಿ ಜೀವಿಸೋದಕ್ಕೋಸ್ಕರವಾಗಿ. ಯೋಹಾನ ಸುವಾರ್ತೆಯಲ್ಲಿ ನೋಡ್ತೀವಿ, 10ನೇ ಅಧ್ಯಾಯದಲ್ಲಿ 10ನೇ ವಾಕ್ಯದಲ್ಲಿ ನೋಡ್ತೇವೆ, ಕಳ್ಳನು ಬರುವುದು ಯಾಕೆ? ಆತನು ಕದಿಯುವುದಕ್ಕೂ, ಕೊಲ್ಲುವುದಕ್ಕೂ, ನಾಶ ಮಾಡುವುದಕ್ಕೂ ಬರ್ತಾನೆ ಎಂಬುದಾಗಿ. ನಮ್ಮ ಕರ್ತನ ಬಂದದ್ದು ಯಾಕೆ ಗೊತ್ತಾ? ನಮಗೆ ಜೀವ ಕೊಡಲಿಕ್ಕೆ. ಮರಿಬೇಡ್ರಿ, ಆ ಜೀವ ಹೇಗಿರಬೇಕು? ಸಮೃದ್ಧಿಯಾಗಿರಬೇಕೆಂಬುದಾಗಿ. ಆ ಸಮೃದ್ಧಿಯಾದ ಜೀವ ಕೊಡೋದಕ್ಕೋಸ್ಕರವಾಗಿ ಯೇಸು ಕರ್ತನ ಬಂದದ್ದು. ನಾವು ಸಾಮಾನ್ಯ ಜನರಲ್ಲ, ಮರಿಬೇಡ್ರಿ. ನಾವು ಸಾಮಾನ್ಯವಾಗಿ ಈ ಲೋಕದಲ್ಲಿ ಜೀವಿಸೋದಕ್ಕೋಸ್ಕರವಾಗಿ ನಾವು ಅಸಾಮಾನ್ಯ ಜನರು. ನಾವೇನಾಗಿದ್ದೇವೆ? ಕರ್ತನಿಗೆ ಮಕ್ಕಳಾಗಿದ್ದೇವೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ನಮ್ಮನ್ನು ಆತನ ಮಕ್ಕಳಾಗಿ, ಯಾಜಕರಾಗಿ, ಸೇವಕರಾಗಿ, ರಾಯಭಾರಿಗಳಾಗಿ ಕರೆದಿದ್ದಾನೆಂಬುದಾಗಿ. ನಾವು ರಾಯಭಾರಿಗಳು, ಕರ್ತನಿಗೆ ಬದಲಿಗರು ನಾವು ಆಗಿರುವಾಗ ನಾವು ಹೇಗೆ ಜೀವಿಸಬೇಕು? ಆ ಯೇಸಾಮ್ಯ ಪರಿಶುದ್ಧತೆ ನಾವು ಕಾಪಾಡಿಕೊಳ್ಳಬೇಕು. ನಮ್ಮಲ್ಲಿ ಕೆಟ್ಟತನ ಇರುವುದಾದರೆ, ಹಲ್ಲೆಲೂಯಾ. ಜ್ಞಾನೋಕ್ತಿ 28ನೇ ಅಧ್ಯಾಯ 13ನೇ ವಾಕ್ಯ ಹೇಳುತ್ತೆ, ದೋಷವನ್ನು ಮುಚ್ಚಿಕೊಳ್ಳುವವನಿಗೆ ಶುಭ ಉಂಟಾಗುವುದಿಲ್ಲ. ಅದನ್ನು ಅರಿಕೆ ಮಾಡಿ ಬಿಟ್ಟು ಬಿಡಬೇಕು. ಯಾಕೆ? ನಮ್ಮ ಕರ್ತನ ಪರಿಶುದ್ಧ ದೇವರು, ಆತನ ಒಬ್ಬನೇ ಸತ್ಯ ದೇವರು. ಆ ಸತ್ಯ ದೇವರನ್ನು ಹೇಗೆ ನಾವು ಆರಾಧಿಸಬೇಕು? ಸತ್ಯಕ್ಕೆ ತಕ್ಕ ಹಾಗೆ ಆತ್ಮಿಕ ರೀತಿಯಲ್ಲಿ ನಾವು ಆರಾಧಿಸುವರಾಗಬೇಕು. ಆದ ಕಾರಣ ಪ್ರಿಯ ದೇವಜನರೇ, ನಮ್ಮ ಜೀವಿತದಲ್ಲಿ ಅನ್ಯೋನ್ಯತೆ ಕಳ್ಕೊಳ್ತೇವೆ. ಒಂದನೇದಾಗಿ ಪಾಪ ಮಾಡುವಾಗ, ಎರಡನೇದಾಗಿ ರಕ್ಷಣಾನಂದವನ್ನು ಕಳೆದುಕೊಳ್ಳುತ್ತೇವೆ, ಮೂರನೇದಾಗಿ ನಮ್ಮನ್ನು ಉಪಯೋಗಿಸಲಿಕ್ಕೆ ದೇವರಿಗೆ ಆಗುವುದಿಲ್ಲ, ನಾಲ್ಕನೇದಾಗಿ ನಾವು ನೋಡ್ತೇವೆ ಪಾಪಿಗಳ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ ಎಂಬುದಾಗಿ, ಐದನೇದಾಗಿ ನಾವು ನೋಡ್ತೇವೆ ದೇವರು ಹಾಕದ ಗಡಿ ಬೇಲಿಯನ್ನು ಏನು ಮಾಡ್ತಾನೆ? ಕಿತ್ತು ಹಾಕ್ತಾನೆ ಎಂಬುದಾಗಿ. 34ನೇ ಅಧ್ಯಾಯ, ಕೀರ್ತನೆ 34ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ ನೋಡ್ತೇವೆ, ಯೆಹೋವನ ಭಯಭಕ್ತಿಯುಳ್ಳವರ ಸುತ್ತಲೂ ಆತನ ದೂತನ ದಂಡಿಳಿಸಿ ಕಾಪಾಡುವನೆಂಬುದಾಗಿ. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ನಮ್ಮ ಸುತ್ತಲೂ ದೇವದೂತನ ದಂಡಿಳಿಸಿ ಕಾಪಾಡ್ತಾರೆ. ಒಮ್ಮೆ ಒಬ್ಬ ದೇವದೂತನು ನೋಡ್ತೀವಿ, ಸೈತಾನೊಮ್ಮೆ ಪರಲೋಕಕ್ಕೆ ಹೋಗ್ತಾರೆ. ಯೆಹೋವ ದೇವರು ಕೇಳ್ತಾರೆ, ನೀನು ಭೂಲೋಕೆಲ್ಲ ಸುತ್ತಿಕೊಂಡು ಬಂದು ಎಲ್ಲಿ ಹೋಗಿದ್ದಿ? ನನ್ನ ಭಕ್ತನಾದ ಯೋಬನ ಹತ್ರಕ್ಕೆ ಹೋಗಿದ್ದಿ ಎಂಬುದಾಗಿ. ಹಲ್ಲೆಲೂಯಾ. ದೇವರೇ ಸಾಕ್ಷಿ ಹೇಳ್ತಾರೆ ಯೋಬನ ಕುರಿತಾಗಿ. ನನ್ನ ಭಕ್ತನಾದ ಯೋಬ, ಅವನ ಭೂಲೋಕದಲ್ಲಿ ಅಂತ ನಂಬಿಕಸ್ತನ ಯಾರಿಲ್ಲ, ಅವನೊಬ್ಬ ಭಕ್ತನಾಗಿದ್ದಾನೆ, ಅವನ ಹತ್ರ ಹೋಗಿದೆ ಎಂಬುದಾಗಿ ಕೇಳುವಾಗ ಸೈತಾನ್ ಏನು ಹೇಳ್ತಾನೆ? ನೀನು ಅವನ ಸುತ್ತಲೂ ಬೇಲಿ ಹಾಕಿದೆಯಲ್ಲ ಎಂಬುದಾಗಿ. ಇಲ್ಲಿ ಅದೇ ವಾಕ್ಯ ನಾವು ಓದಿದ್ದೇವೆ, ದೇವದೂತನ್ನು ದಂಡಿಳಿಸಿ ಕಾಪಾಡ್ತಾನೆ ಎಂಬುದಾಗಿ. 34ನೇ 7ನೇ ವಾಕ್ಯ ಹೇಳುತ್ತೆ, ಯೆಹೋವನ ಭಯಭಕ್ತಿಯುಳ್ಳವರ ಸುತ್ತಲೂ ಆತನ ದೂತನ ದಂಡಿಳಿಸಿ ಕಾಪಾಡುತ್ತಾರೆ ಎಂಬುದಾಗಿ. ಹಲ್ಲೆಲೂಯಾ. ಯೋಬನ ಸುತ್ತಲೂ ದೇವರು ಏನು ಮಾಡಿದರು? ಬೇಲಿ ಹಾಕಿದರು. ಹಾಗೆ ನಮ್ಮ ಸುತ್ತಲೂ ಕೂಡ ನಮಗೆ ಒಬ್ಬೊಬ್ಬರಿಗೆ ಒಂದೊಂದು ದೇವದೂತನ್ನು ಕೊಟ್ಟಿದ್ದಾರೆ. ಯಾಕೆ? ನಮ್ಮ ಕಾಲು ಕಲ್ಲಿಗೆ ತಗಲದ ಹಾಗೆ. ನಾವು ಪಾಪ ಮಾಡಿದರೆ ಏನಾಗುತ್ತೆ? ಪಾಪ ಮಾಡಿದರೆ ದೇವದೂತನ ಕಾವಲು ನಮ್ಮ ಜೊತೆ ಇರುವುದಿಲ್ಲ, ನಮ್ಮ ಜೊತೆ ಸೈತಾನ ದೂತರು ಇರ್ತಾರೆ. ಸೈತಾನ್ ಹೇಳಿದ ಪ್ರಕಾರ ಈ ಲೋಕದಲ್ಲಿ ನಾವು ಜೀವಿಸ್ತೇವೆ, ಲೋಕದ ಆಸೆ ಬದುಕು ಬಾಳಿನ ನಂಬದಲ್ಲಿ ನಾವು ಜೀವಿಸ್ತೇವೆ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತೇವೆ ದೇವದೂತರನ್ನು ದಂಡಿಳಿಸಿ ನಮ್ಮನ್ನು ಕಾಪಾಡೋದಕ್ಕೋಸ್ಕರವಾಗಿ ದೇವರು ಕಾರ್ಯ ಮಾಡ್ತಾರೆ ನಮ್ಮ ಜೀವಿತದಲ್ಲಿ. ಯೋಬನ ಸುತ್ತಲೂ ಬೇಲಿ ಹಾಕಿದ ಹಾಗೆ ಇವತ್ತು ಯಥಾರ್ಥವಾಗಿ ಯಾರು ಯೇಸುಸ್ವಾಮಿಯನ್ನು ಆರಾಧಿಸ್ತಾರೆ, ಸತ್ಯಕ್ಕೆ ತಕ್ಕಾಗಿ ಯಾರು ಆರಾಧಿಸ್ತಾರೆ, ಕ್ರಿಸ್ತನಿಗೋಸ್ಕರವಾಗಿ ಯಾರು ಜೀವಿಸ್ತಾರೆ, ಕ್ರಿಸ್ತನ ಹಾಗೆ ಯಾರು ಜೀವಿಸ್ತಾರೆ, ಕ್ರಿಸ್ತನಲ್ಲಿ ಯಾರು ಜೀವಿಸ್ತಾರೆ, ಅವರಿಗೆ ಸ್ವಾಮಿ ದೇವದೂತನ್ನು ದಂಡಿಳಿಸಿ ಕಾವಲು ಕಾಯ್ತಾನೆ. ನಮ್ಮ ಕೊರತೆಯನ್ನೆಲ್ಲ ನೀಗಿಸ್ತಾರೆ. ಹಸಿರುಗಾವಲಿನಲ್ಲಿ ನಮಗೆ ಬೇಕಾದನ್ನೆಲ್ಲ ನಮಗೆ ಒದಗಿಸಿ ಕೊಡೋದಕ್ಕೋಸ್ಕರವಾಗಿ ದೇವರು ಕೃಪಾಲುವಾಗಿ ದಯೆ ತೋರಿಸುವಂಥ ದೇವರು ನಮ್ಮ ದೇವರಾಗಿದ್ದಾರೆ. ಪ್ರಿಯ ದೇವಜನರೇ, ನಮಗೋಸ್ಕರವಾಗಿ ಪ್ರಕಟಣೆ 7ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಅಲ್ಲಿ 1ನೇ ವಾಕ್ಯ ಹೇಳುತ್ತೆ, ಗಾಳಿಯನ್ನು ತಡೆಯುವಂಥ ದೇವದೂತರಿದ್ದಾರೆ. ನಮ್ಮ ಸುತ್ತಲೂ ಬಿರುಗಾಳಿ ಬರುವಾಗ ನಾವು ಕೇಳಿದ್ದೇವೆ, ದೇವದೂತರು ಭಯಪಟ್ಟರು. ಯೇಸುಸ್ವಾಮಿ ಆ ದೋಣಿಯಲ್ಲಿ ಏನು ಮಾಡಿದ್ರು? ತಲೆ ನಿಮ್ಮನ್ನು ಇಟ್ಟುಕೊಂಡ್ಬಿಟ್ಟು ಒಳ್ಳೆ ನಿದ್ರೆ ಮಾಡಿದ್ರು. ಒಳ್ಳೆ ಬಿರುಗಾಳಿ ಬಂತು, ದೋಣಿಯಲ್ಲಿ ನೀರು ತುಂಬ್ತಾ ಇತ್ತು. ಅವರು ಶಿಷ್ಯರು ಕೇಳ್ತಾರೆ, ನಾವು ಸಾಯುವುದು ನಿನಗೆ ನೋವಿಲ್ವ, ನಿಮಗೆ ದುಃಖ ಆಗುವುದಿಲ್ವ ಎಂಬುದಾಗಿ. ಯೇಸುಸ್ವಾಮಿ ಅವ್ರನ್ನ ಗದರಿಸುವುದನ್ನು ನೋಡ್ತೇವೆ. ಇನ್ನೂ ನಿಮಗೆ ನಮ್ಮ ಮೇಲೆ ನಂಬಿಕೆ ಇಲ್ಲ ಎಂಬುದಾಗಿ ಗಾಳಿಯನ್ನು ಗದರಿಸುವಂಥ ದೇವರನ್ನು ನೋಡಿದ್ದೇವೆ. ಇಲ್ಲಿ ದೇವದೂತನ ಗಾಳಿಯನ್ನು ತಡೆಯುವ ದೇವದೂತರಿದ್ದಾನೆ ಎಂಬುದಾಗಿ ಪ್ರಕಟಣೆ 7ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ ನೋಡ್ತೇವೆ. ನಮ್ಮ ಸುತ್ತ ಗಾಳಿ ಬಂದರೆ, ಬಿರುಗಾಳಿ ಬಂದರೆ, ಏನೇನೋ ನಮ್ಮ ಸುತ್ತಲೂ ನಮಗೆ ಅಲ್ಲೋಲ ಕಲ್ಲೋಲವಾಗುವಂಥ ಸ್ಥಿತಿ ಬಂದರೂ ಕೂಡ ನಮ್ಮ ಸುತ್ತಲೂ ದೇವದೂತರು ಗಾಳಿಯನ್ನು ತಡೆಯುವ ದೇವದೂತ ಇದ್ದಾನೆ. ಇನ್ನು 14ನೇ ಅಧ್ಯಾಯದಲ್ಲಿ ಪ್ರಕಟಣೆಯಲ್ಲಿ ನೋಡ್ತೀವಿ, 18ನೇ ವಾಕ್ಯದಲ್ಲಿ ಬೆಂಕಿ ಅಧಿಕಾರಿ ಇದ್ದಾನೆ. ಬೆಂಕಿಯನ್ನು ತಡೆಯುವಂಥ ದೇವದೂತನಿದ್ದಾನೆ, ಬೆಂಕಿ ಹಾಕುವಂಥ ದೇವದೂತನಿದ್ದಾನೆ. ಇನ್ನು 16ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನೋಡ್ತೇವೆ, ಜಲಾಧಿಪತಿಯಾದಂಥ ದೇವದೂತರು. ಎಷ್ಟು ದೇವದೂತರಿದ್ದಾರೆ ನೋಡಿ. ಸೂರ್ಯನಲ್ಲಿ ನಿಂತ ದೇವದೂತರು, ನಮ್ಮ ಕಾಲು ಕಲ್ಲಿಗೆ ತಗಲದ ಅಂತೆ ಕಾಯುವಂಥ ದೇವದೂತರು, ಸಂದೇಶ ಕೊಡುವಂಥ ಗ್ಯಾಬ್ರಿಯಲ್ ದೇವದೂತ, ಕಾವಲು ಕಾಯುವಂಥ ಮಿಕಾಯಲ್ ದೇವದೂತರು. ನಮಗೋಸ್ಕರವಾಗಿ
ದೇವದೂತರು ನಮ್ಮನ್ನು ಕಣ್ಮಣಿ ಹಾಗೆ ಕಾಯ್ತಾರೆ. ಹಲ್ಲೆಲೂಯಾ. ನಾವು ಹೋಗುವಲ್ಲೆಲ್ಲ ನಮ್ಮ ಜೊತೆ ನಮ್ಮ ಕಾಲು ಕಲ್ಲಿಗೆ ತಗಲದ ಹಾಗೆ ದೇವದೂತನು ನಮಗೆ ಏನು ಮಾಡ್ತಾನೆ, ಕಾವಲಾಗಿ ಇಟ್ಟಿರ್ತಾನೆ. ಪ್ರಿಯದವರೇ, ಒಬ್ಬರು ಫಾಸ್ಟ್ರು ರೂಮಲ್ಲಿ ಮಲಗಿದ್ದಾರೆ. ಮಲಗಿ ರಾತ್ರಿ ಸಮಯದಲ್ಲಿ ಅವರಿಗೇನೋ ಒಂದು ಎದ್ದು ಹೋಗಬೇಕೆಂಬುದಾಗಿ ಅವರಿಗೊಂದು ಪ್ರೇರೇಪಣೆ ಉಂಟಾಯಿತು. ಅವರು ಎದ್ದು ವಾಶ್ರೂಮಿಗೆ ಹೋದಾಗ ಅವರ ಮೇಲೆ ಆ ತಿರುಗ್ತಾ ಇದ್ದ ಫ್ಯಾನ್ ಕೆಳಗೆ ಬಿದ್ದು ಹೋಯಿತು. ಯಾಕೆ? ಅದು ಬೀಳುವಾಗ ತನ್ನ ಮಕ್ಕಳನ್ನ ದೇವರು ಕಾಯ್ತಾನೆ, ಕಣ್ಮಣಿ ಹಾಗೆ ಕಾಯ್ತಾರೆ. ತನ್ನ ಮಕ್ಕಳಿಗೇನು ಸಂಭವಿಸಿದ ಹಾಗೆ ಕಾಯ್ತಾರೆ. ನಮ್ಮ ಚರ್ಚಲ್ಲಿ ಒಬ್ಬ ಸಹೋದರಿದ್ದರು. ಆ ಸಹೋದರ ಹೇಳಿದರು, ಅವರ ಕಾರ್ ಪಾಸ್ ಆದ ತಕ್ಷಣ ಒಂದು ಮರ ಬಿದ್ದಿತ್ತಂತೆ. 1 ಸೆಕೆಂಡ್, ಒಂದು 5 ಸೆಕೆಂಡ್ ಮೊದಲು ಆ ಮರ ಬಿದ್ದಿದ್ರೆ ಅವರ ಕಾರ್ ಏನಾಗ್ತಾ ಅಪ್ಪಚ್ಚಿ ಆಗಿ ಹೋಗ್ತಾ ಇತ್ತು. ನಮ್ಮ ಕರ್ತನ ಕಣ್ಮಣಿ ಹಾಗೆ ನಮ್ಮ ಮಕ್ಕಳನ್ನ ಕಾಯ್ತಾರೆ ಪ್ರಿಯ ದೇವರ ಮಕ್ಕಳೇ. ಅದಕ್ಕೋಸ್ಕರವಾಗಿ ನಾವು ಪಾಪ ಮಾಡುವುದಾದರೆ, ನಾವು ಕೇಳಿದ ಹಾಗೆ ನಮ್ಮ ಅನ್ಯೋನ್ಯತೆ, ನಮ್ಮ ಕರ್ತನ ಅನ್ಯೋನ್ಯತೆ ಕಳ್ಕೊಳ್ತೇವೆ. ನಮ್ಮನ್ನು ಈ ಲೋಕದ ಅಧಿಪತಿಯಾದಂಥ ಈ ಲೋಕದ ದೇವರು ಏನು ಮಾಡ್ತಾರೆ, ನಮ್ಮನ್ನು ಕಾಯಲಿಕ್ಕೆ ಪ್ರಾರಂಭಿಸ್ತಾರೆ. ನಾವು ಅನೇಕ ನಾಶನಲ್ಲಿ ಬೀಳ್ತೇವೆ. ಆತನ ಬರೋದು ಕದಿಯುವುದಕ್ಕೂ ಕೊಯ್ಯುವುದಕ್ಕೂ ನಾಶ ಮಾಡೋದಕ್ಕೂ ಬರುವಾಗ ನಮ್ಮ ದೇವರು ಬರೋದು ನಮಗೆ ಜೀವ ಕೊಡಲಿಕ್ಕೆ, ನಮಗೇನು ಸಂಭವಿಸಿದ ಹಾಗೆ ನಮ್ಮನ್ನು ಕಾಯ್ತಾರೆ. ನಮಗೆಲ್ಲರಿಗೂ ಈ ಅನುಭವ ಆಗಿರ್ಬೋದು, ಅನೇಕ ಸಾರಿ ಅನುಭವ ಆಗಿರ್ಬೋದು. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಏನು ಮಾಡಬೇಕು, ನಾವು ಯಾವಾಗಲೂ ಸೇಫ್ ಆಗಿರಬೇಕಾದ್ರೆ ಆ ಕರ್ತನ ಅನ್ಯೋನ್ಯತೆಯಲ್ಲಿ, ಕರ್ತನ ಬೆಳಕಿನಲ್ಲಿ ನಾವು ಜೀವಿಸಬೇಕು. ಪ್ರಿಯದರ ಮಕ್ಕಳೇ, ನಾವು ಯೋಹನ್ನ ಪತ್ರಿಕೆಯಲ್ಲಿ ನೋಡ್ತೀವಿ, 1:7 ವಾಕ್ಯದಲ್ಲಿ, ಆತನು ಬೆಳಕಿನಲ್ಲಿ ಇರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡ ಒಬ್ಬರ ಅನ್ಯೋನ್ಯತೆಯಲ್ಲಿ ಇದ್ದೇವೆ ಎಂಬುದಾಗಿ. ನಾವು ಹೇಗೆ ಅನ್ಯೋನ್ಯತೆಯಲ್ಲಿರ್ತೇವೆ? ಆತನು ನಮ್ಮ ಯೇಸು ಸ್ವಾಮಿ ಬೆಳಕಾಗಿದ್ದಾನೆ, ಲೋಕಕ್ಕೆ ಬೆಳಕೆಂಬುದಾಗಿ ನೋಡಿದ್ದೇವೆ. ಆತನು ಬೆಳಕಿನಲ್ಲಿರುವ ಹಾಗೆ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡ ಒಬ್ಬರು ಅನ್ಯೋನ್ಯವಾಗಿ ನಾವಿರ್ತೇವೆ ಎಂಬುದಾಗಿ. ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡಿತೆಂಬುದಾಗಿ. ಹಲ್ಲೆಲೂಯಾ. ನಮ್ಮ ಕಾಡು ಕೆಂಪಾದ ಆ ಪಾಪ ಇದೆಯಲ್ಲ, ಯೇಸುವಿನ ರಕ್ತ ಅದನ್ನು ಬಿಳಿಯಾಗಿ ಹಿಮದ ಹಾಗೆ ಬಿಳಿ ಮಾಡಿತೆಂಬುದಾಗಿ ನೋಡ್ತೇವೆ. ನಾವು ಎಲ್ಲಿ ನಡಿಬೇಕು? ಬೆಳಕಿನಲ್ಲಿ, ಯೇಸು ಕ್ರಿಸ್ತನ ಬೆಳಕಿನಲ್ಲಿ ನಾವು ನಡೆಯುವರಾಗಬೇಕು. ಪ್ರಿಯ ದೇವ ಜನರೇ, ನಾವು ಬೆಳಕಿನಲ್ಲಿ ನಡೆಯುವಾಗ ಏನಾಗುತ್ತೆ? ಯೇಸು ಬೆಳಕಲ್ಲಿ ನಡೆದ ಹಾಗೆ ನಾವು ಪರಸ್ಪರ ಒಬ್ಬರ ಅನ್ಯೋನ್ಯತೆಯಲ್ಲಿ ಪ್ರೀತಿಸೋದಕ್ಕೋಸ್ಕರವಾಗಿ ದೇವರು ನಮ್ಮ ಜೀವಿತದಲ್ಲಿ ಕೃಪೆ ಕೊಡ್ತಾನೆ. ಹೇಗೆ ಜೀವಿಸಬೇಕು? ನಾನು, ನನ್ನ ಕುಟುಂಬ, ಮಕ್ಕಳು, ನನ್ನ ವಾಹನ, ನಮ್ಮ ಕೆಲಸ, ಹಲ್ಲೆಲೂಯಾ, ಸೇಫ್ ಆಗಿ ದೇವರು ಕಾಯ್ತಾರೆ. ನಾವು ಅನೇಕ ಸಾರಿ ಪ್ರಾರ್ಥಿಸ್ತೇವೆ, ನಮ್ಮ ಕುಟುಂಬಕ್ಕೋಸ್ಕರವಾಗಿ ಪ್ರಾರ್ಥಿಸ್ತೇವೆ, ನಮ್ಮ ನೆರೆಕರೆಗೋಸ್ಕರ ಪ್ರಾರ್ಥಿಸ್ತೇವೆ, ನಮ್ಮ ವಿಶ್ವಾಸಗಳಿಗೋಸ್ಕರವಾಗಿ, ದೇವರ ಮಕ್ಕಳಿಗೋಸ್ಕರವಾಗಿ, ಸಹೋದರ ಸಹೋದರಿಗೋಸ್ಕರವಾಗಿ ಪ್ರಾರ್ಥಿಸ್ತೇವೆ. ನಾವು ಪ್ರಾರ್ಥಿಸೋದು ಯಾಕೆ? ಆ ದೇವದೂತರ ಕಾವಲನ್ನು ಅನುಭವಿಸೋದಕ್ಕೋಸ್ಕರವಾಗಿ, ಪವಿತ್ರಾತ್ಮ ಅಭಿಷೇಕವನ್ನು ನಾವು ಅನುಭವಿಸೋದಕ್ಕೋಸ್ಕರವಾಗಿ. ನಮ್ಮೊಳಗೆ ವಾಸ ಮಾಡುವಂಥ ಪವಿತ್ರಾತ್ಮ ನಮ್ಮನ್ನು ಪ್ರೀತಿಸ್ತಾನೆ. ನಾವೇನು ಮಾಡಬೇಕೆಂಬುದಾಗಿ ಆ ಪವಿತ್ರಾತ್ಮ ಉದ್ದೇಶ ಏನು ಗೊತ್ತಾ? ನಮ್ಮನ್ನು ಪರಲೋಕಕ್ಕೆ ಕೊಂಡೋಗೋದು ಉದ್ದೇಶ. ನಾವು ತಪ್ಪಿ ಹೋಗುವಾಗ ದುಃಖ ಪಡುತ್ತೆ, ಕಣ್ಣೀರಾಗುತ್ತೆ. ಅಯ್ಯೋ, ನನ್ನ ಮಗನ ತಪ್ಪಿ ಹೋದನಲ್ಲ. ನಮ್ಮ ಮನಸ್ಸಾಕ್ಷಿ ಕೂತುತ್ತೆ ನಮ್ಮನ್ನು, ಇದು ಪಾಪ ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಪ್ರಿಯ ದೇವ ಜನರೇ, ನಾವು ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವ ಈ ದಿನದಲ್ಲಿ ದೇವರ ವಾಕ್ಯ ಹೇಳುತ್ತೆ, ಕರ್ತನ ಬರೋಣ ಹತ್ತಿರವಾಗಿದೆ, ಮೊದಲಗಿತ್ತಿ ತನ್ನನ್ನು ತಾನು ಶುದ್ಧಿ ಮಾಡಿಕೊಳ್ಳಬೇಕೆಂಬುದಾಗಿ. ನಮ್ಮನ್ನು ಇನ್ನೊಬ್ಬರು ಶುದ್ಧಿ ಮಾಡಲಿಕ್ಕೆ ಆಗುವುದಿಲ್ಲ. ಹಲ್ಲೆಲೂಯಾ. ನಾವೇ ಕರ್ತನ ಸನ್ನಿಧಾನದಲ್ಲಿ ಶುದ್ಧಿ ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ. ದೇವರ ಮಕ್ಕಳು ವಿಶೇಷವಾಗಿ ನಾವು ಈ ದಿನಗಳಲ್ಲಿ ಕರ್ತನ ಬರೋಣದ ಸೂಚನೆಗಳನ್ನೆಲ್ಲ ಕಾಣ್ತಾ ಇದ್ದೇವೆ. ಮತ್ತಾಯನ ಸ್ವಾರ್ಥ 24ನೇ ಅಧ್ಯಾಯದಲ್ಲಿ, ಮಾರ್ಕನ ಸ್ವಾರ್ಥ 13ನೇ ಅಧ್ಯಾಯದಲ್ಲಿ, ಲೂಕನ ಸ್ವಾರ್ಥ 21ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟದೆಲ್ಲ ನೆರವೇರ್ತಾ ಇದೆ. ಪ್ರಿಯದ ಮಕ್ಕಳೇ, ಇಸ್ರಾಯೇಲ್ ದೇಶ ಸಿದ್ಧವಾಗಿದೆ. ನಾವು ಹೇಗೆ ಸಿದ್ಧರಾಗಬೇಕು? ಮೊದಲಗಿತ್ತಿ ತನ್ನನ್ನು ತಾನು ಸಿದ್ಧ ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ. ನಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ ಕರ್ತನ ಪ್ರತ್ಯಕ್ಷತೆಯಲ್ಲಿ ನಾವು ಕಾಣಬೇಕು. ನನ್ನ ಆತ್ಮ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಬೇಕು. ನನ್ನ ಆತ್ಮ, ನನ್ನ ಶರೀರ, ನಾನು ಪೂರ್ಣವಾಗಿ ಏನಾಗಿರೋ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಬೇಕು. ಆತ್ಮ ಪ್ರಾಣ ಶರೀರಗಳು ಪ್ರತ್ಯಕ್ಷತೆಯಲ್ಲಿ ಅದು ದೋಷವಿಲ್ಲದೆ ಕಂಡ್ರೆ ಮಾತ್ರ ಆಗ ಯೇಸು ಸ್ವಾಮಿಯ ಆ ಸ್ವರವನ್ನು ನಾವು ಕೇಳ್ತೇವೆ. ಹೇಗೆ ಬರುವುದು? 1 ಥೆಸಲೋನಿಕೆ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, 16 ಮತ್ತು 17ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ದೇವರು ತಾನೇ ಆಜ್ಞಾ ಘೋಷದೊಡನೆ ಬರ್ತಾನೆ. ತಂದೆ ದೇವದೂತರ ಶಬ್ದ ಒಟ್ಟಿಗೆ ಬರ್ತಾರೆ. ದೇವರ ತುತ್ತೂರಿ ಶಬ್ದವನ್ನು ಕೇಳುವಾಗ ನಾವೇನು ಮಾಡ್ತೀವಿ? ಜೀವಂತ ಇರುವವರು ನಾವು ಮಾರ್ಪಾಡುವಂತೆ, ಮೊದಲು ಸತ್ತವರು, ಕ್ರಿಸ್ತನಲ್ಲಿ ಸತ್ತವರು ಎದ್ದೇಳುವಾಗ ಅವರ ಜೊತೆನೇ ನಾವು ಕೂಡ ಪರಲೋಕಕ್ಕೆ ಏರಿ ಹೋಗಬೇಕು. ಅದಕ್ಕೋಸ್ಕರವಾಗಿ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳಬೇಕು ಪ್ರಿಯ ದೇವರ ಮಕ್ಕಳೇ. ಅದಕ್ಕೋಸ್ಕರವಾಗಿ ದೇವರ ವಾಕ್ಯ ನಾವು ಪೂರ್ಣವಾಗಿ ದೇವರ ಸನ್ನಿಧಾನದಲ್ಲಿ ನಾವು ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡೋ, ದೇವರೇ ನನ್ನನ್ನು ಸಿದ್ಧ ಮಾಡಪ್ಪ, ನಮ್ಮನ್ನು ಅನ್ಯೋನ್ಯತೆಯಲ್ಲಿ ನಡೆಸ ರಾಜ, ನಿಮ್ಮ ಬೆಳಕಿನಲ್ಲಿ ನಡೆಯುವುದಕ್ಕೋಸ್ಕರವಾಗಿ ಕೃಪೆ ಕೊಡಪ್ಪ ದೇವರು. ಎಂದಿಗೂ ನಿಮ್ಮ ಅನ್ಯೋನ್ಯತೆಯನ್ನು ತಪ್ಪಿ ಹೋಗದ ಹಾಗೆ, ನಿಮ್ಮ ರಕ್ಷಣಾನಂದವನ್ನು ನಾವು ಕಳೆದುಕೊಳ್ಳದ ಹಾಗೆ ದೇವರೇ, ನನ್ನನ್ನು ಉಪಯೋಗ ಮಾಡದೇ ಇರುವಂಥ ಎಲ್ಲ ತಡೆಯನ್ನು ತೆಗೆದುಹಾಕೆಂಬುದಾಗಿ ನಾವು ಹೇಳಿದ ಹಾಗೆ ದೋಷವನ್ನು ಮುಚ್ಚಿಕೊಳ್ಬೇಡ್ರಿ. ಅರಿಕೆ ಮಾಡುವ ಯೇಸುವಿನ ಮುಂದೆ
ಅಪ್ಪ, ನಾನು ಪಾಪ ಮಾಡಿದ್ದೇನೆ, ನನ್ನ ಕಣ್ಣಿನಿಂದ ಪಾಪ ಮಾಡಿದ್ದೇನೆ, ನನ್ನ ಶರೀರದಿಂದ ಪಾಪ ಮಾಡಿದ್ದೇನೆ, ಲೋಕ ಸಂಬಂಧವಾಗಿ ನಡೆದಿದ್ದೇನೆ. ದೇವರೇ, ನಾನು ನಿಮ್ಮ ಬರೋಣದಲ್ಲಿ ಎತ್ತಲ್ಪಡುವುದಕ್ಕೋಸ್ಕರವಾಗಿ ದೇವರೇ ನನ್ನ ಮೇಲೆ ಕರುಣೆ ತೋರೆಂಬುದಾಗಿ ಅರಿಕೆ ಮಾಡಿರಿ. ದೋಷವನ್ನು ಮುಚ್ಚಿಕೊಳ್ಳುವವನಿಗೆ ಶುಭ ಉಂಟಾಗುವುದಿಲ್ಲ, ಅದನ್ನು ಅರಿಕೆ ಮಾಡಿ ಬಿಟ್ಟು ಬಿಡುವವನಿಗೆ ಏನಿರುತ್ತೆ, ಅವರಿಗೆ ಆಶೀರ್ವಾದ ಕರುಣೆ ಉಂಟಾಗುತ್ತೆ ಎಂಬುದಾಗಿ ಸತ್ಯವೇದ ಹೇಳುವಾಗ ನಾವು ಅನ್ಯೋನ್ಯತೆಯಲ್ಲಿ ನಡೆಯುವ. ಅನ್ಯೋನ್ಯತೆ ನಷ್ಟ ಮಾಡಬೇಡ್ರಿ. ಮಾರ್ಕನ ಸುವಾರ್ತೆ ನಾವು ನೋಡ್ತೀವಿ, 3ನೇ ಅಧ್ಯಾಯ 14ನೇ ವಾಕ್ಯ. ಯೇಸು ಅಪೊಸ್ತಲರನ್ನು ಕರೆದಂಥ ಶಿಷ್ಯರನ್ನು ಕರೆದ ಉದ್ದೇಶ ಏನು ಗೊತ್ತಾ? ಅವರೊಟ್ಟಿಗೆ ಅನ್ಯೋನ್ಯವಾಗಿರುವುದಕ್ಕೋಸ್ಕರವಾಗಿ, ಅವರ ಸೇವೆ ಮಾಡೋದಕ್ಕೋಸ್ಕರವಾಗಿ ಅಪೊಸ್ತಲರನ್ನು ಕರೀತಾನೆ. ಅನ್ಯೋನ್ಯತೆ ನಷ್ಟ ಮಾಡಬೇಡ್ರಿ. ನಮ್ಮ ರಕ್ಷಣಾನಂದವನ್ನು ನಷ್ಟಪಡಿಸಿಕೊಳ್ಬೇಡ್ರಿ. ರಕ್ಷಣಾನಂದ ನಷ್ಟ ಆದರೆ ನಾವು ಪರಲೋಕ ರಾಜ್ಯಕ್ಕೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಎರಡೇ ಆಪ್ಷನ್, ಒಂದು ಪರಲೋಕ, ಇಲ್ಲಾದರೆ ನರಕ, ನಿತ್ಯ ಜೀವ. ಅದಕ್ಕೋಸ್ಕರ ತಪ್ಪಿಸಿಕೊಳ್ಬೇಡ್ರಿ. ನನ್ನನ್ನು ಉಪಯೋಗಿಸಲಿಕ್ಕೆ, ಆಶೀರ್ವದಿಸಲಿಕ್ಕೆ ಆಗುವುದಿಲ್ಲ. ನನಗೆ ಕರ್ತನೇ ಏನು ಮಾಡಲಿಕ್ಕೆ ಆಗುವುದಿಲ್ಲ. ಯಾಕೆ? ನನ್ನೊಳಗೆ ಪಾಪ ಇರುವುದಾದರೆ, ಅದು ಬಿಟ್ಟು ಬಿಡುವುದಾದರೆ, ಕ್ಷಮಿಸಲ್ಪಡುವುದಾದರೆ ಸ್ವಾಮಿ ನಮ್ಮನ್ನು ಆಶೀರ್ವದಿಸ್ತಾನೆ. ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗುವುದಿಲ್ಲ, ಬೇಲಿಯನ್ನು ಕಿತ್ತಾಕ್ತಾರೆ. ಅದಕ್ಕೆ ಅವಕಾಶ ಕೊಡಬೇಡ್ರಿ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡುವ ಈ ಸಮಯದಲ್ಲಿ ಪರಿಶುದ್ಧ ತಂದೆ ಆದವರೇ, ಅಪ್ಪ, ಈ ಒಳ್ಳೆಯ ಸಮಯಕ್ಕಾಗಿ ನಿಮಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ನಿಮ್ಮ ಸನ್ನಿಧಿಯಲ್ಲಿ ದೇವರೇ, ನಮ್ಮನ್ನು ಆಲಿಸುವಂಥ ಪ್ರತಿಯೊಬ್ಬರು ನಾವು ಕೊಡುವವರಾಗಿದ್ದೇವೆ. ಎಂದಿಗೂ ದೇವರೇ ಅನ್ಯೋನ್ಯತೆ ನಷ್ಟ ಆಗದ ಹಾಗೆ, ದೇವರೇ ನಿನ್ನ ರಕ್ಷಣಾನಂದ ನಷ್ಟ ಆಗದ ಹಾಗೆ, ದಾವೀದನ್ನು ಪ್ರಾರ್ಥಿಸಿದ ಹಾಗೆ ನಿನ್ನ ರಕ್ಷಣಾನಂದವನ್ನು ತಿರುಗಿ ಕೊಡು ಎಂಬುದಾಗಿ ಪ್ರಾರ್ಥಿಸೋದಕ್ಕೋಸ್ಕರವಾಗಿ ಒಬ್ಬೊಬ್ಬರಿಗೆ ಕೃಪೆ ಕೊಡಪ್ಪ. ದೋಷವನ್ನು ಮುಚ್ಚಿಕೊಳ್ಳ ದೇವರೇ, ಅರಿಕೆ ಮಾಡಿ ಬಿಟ್ಟು ಬಿಡೋದಕ್ಕೆ ಕೃಪೆ ಕೊಡಪ್ಪ. ಉಪಯೋಗವುಳ್ಳ ಪಾತ್ರೆಯಾಗಿ, ಘನವುಳ್ಳ ಪಾತ್ರೆಯಾಗಿ ಉಪಯೋಗಿಸೋದಕ್ಕೋಸ್ಕರವಾಗಿ ಕೃಪೆ ಕೊಡು. ಎಲ್ಲರನ್ನು ಸಮರ್ಪಿಸ್ತೇವೆ. ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ. ಘನವು ಮಾನವು ಮಹಿಮೆ ನಿಮಗೆ ಸಲ್ಲಿಸ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿವಿ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದು.